ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಹೊಸ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು LG ಡಿಶ್ ವಾಷರ್ ಬಗ್ಗೆ ಮಾತಾಡಬೇಕಂತ ಇದ್ದೀನಿ. ಇದು ಒಂದು ನನ್ನ ಸ್ಮಾರ್ಟ್ ಅಸಿಸ್ಟೆಂಟ್. ಇದನ್ನು ನಾನು ತೊಗೊಂಡು 2 ವರ್ಷ ಆಗ್ತಾ ಬಂತು. ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಎಟ್ ದ ಎಂಡ್ ಐ ಶಾಲ್ ಆಲ್ಸೋ ಟೆಲ್ ಯು ಇಟ್ಸ್ ವರ್ತ್ ಬೈಯಿಂಗ್ ಆರ್ ನಾಟ್ ಅಂತ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದರ ಮಾಡೆಲ್ ನಂಬರ್ DFB4 24FP. ಕಲರ್ ಸ್ಟೀಲ್ ಗ್ರೇ ಫಿನಿಶ್ ಇದೆ ವಿತ್ ಸಾಫ್ಟ್ ಟಚ್ ಪ್ಯಾನಲ್. ಇದನ್ನು ಈ ಥರ ಓಪನ್ ಮಾಡಬೇಕು. ಇದು ನಾನು ಹಳೆ ವಿಡಿಯೋದಲ್ಲಿ ರೋಬೋಟ್ ಹಾಕಿದ್ದೆ. ರೋಬೋಟ್ ಥರ ಕಂಪ್ಲೀಟಾಗಿ ಹ್ಯಾಂಡ್ಸ್ ಫ್ರೀ ಅಲ್ಲ, ಆದರೂ ಕೂಡ ವೈಫೈ ಕನೆಕ್ಟ್ ಮಾಡಿಕೊಂಡು ನಮಗೆ ಯೂಸ್ ಮಾಡಬಹುದು. ನೋಡಿ, ಇದಕ್ಕೆ 2 ರ್ಯಾಕ್ಸ್ ಇದೆ. ಈ 2 ರ್ಯಾಕ್ ಕೂಡ ಅಪ್ಪರ್ ಮತ್ತು ಲೋಯರ್ ಎರಡು ಕೂಡ ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು. ಲಾರ್ಜ್ ವೆಸಲ್ಸ್ ಎಲ್ಲ ಇಡಬೇಕಂತ ಇದ್ದರೆ ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಯೂಸ್ಫುಲ್ ಆಪ್ಷನ್ ಒಂದು. ಆಮೇಲೆ ಇದನ್ನು ಈ ರೀತಿ ಪುಲ್ ಮಾಡ್ಕೋಬೇಕು. ಇದು ವಾಷಿಂಗ್ ಆರ್ಮ್ಸ್. ಎಟ್ ದ ಬಾಟಮಲ್ಲಿ ಈ ರೀತಿ 4 ವಾಷಿಂಗ್ ಆರ್ಮ್ಸ್ ಇದೆ. ಇಲ್ಲೆಲ್ಲ ವಾಟರ್ ಸ್ಪ್ರಿಂಕಲ್ ಆಗುತ್ತೆ. ಆಮೇಲೆ ಇದು ಸಾಲ್ಟ್ ಹಾಕುವಂಥ ಕಂಪಾರ್ಟ್ಮೆಂಟ್. ಡಿಶ್ ವಾಷರ್ ಸಾಲ್ಟ್ ಅಂತ ಸಿಗುತ್ತೆ, ಅದನ್ನು ಇಲ್ಲಿ ಹಾಕಬೇಕು. ಯಾಕೆಂದರೆ ಇಲ್ಲಿ ವಾಟರ್ ತುಂಬ ಹಾರ್ಡ್ ಇದೆ, ಅದನ್ನು ಸಾಫ್ಟ್ ಮಾಡೋದಕ್ಕೆ ನಾವು ಡಿಶ್ ವಾಷರ್ ಸಾಲ್ಟನ್ನು ಹಾಕೋಬೇಕು. ಆಮೇಲೆ ನಮ್ಮ ವೆಸಲ್ಸಲ್ಲಿ ಯಾವುದಾದ್ರು ಫುಡ್ ಪಾರ್ಟಿಕಲ್ಸ್ ಇದ್ದರೆ, ಕರಿ ಲೀವ್ಸ್ ಟೊಮೆಟೊ ಯಾವುದಾದ್ರು ಇದ್ದರೆ ಅದು ಇಲ್ಲಿ ಕಲೆಕ್ಟ್ ಆಗುತ್ತೆ. ಆಮೇಲೆ ಇದನ್ನು ನಮಗೆ ತೆಗೆದು ಕ್ಲೀನ್ ಮಾಡ್ಕೋಬಹುದು. ಆಮೇಲೆ ಇದು ಮೇಲಿರುವಂಥ 2 ವಾಷಿಂಗ್ ಆರ್ಮ್ಸ್, ಇಲ್ಲಿ 2 ವಾಷಿಂಗ್ ಆರ್ಮ್ಸ್ ಇದೆ. ಇದರಲ್ಲಿ ಕೂಡ ವಾಟರ್ ಸ್ಪ್ರಿಂಕಲ್ ಆಗುತ್ತೆ. ಇಲ್ಲಿ ನಾನು ಆ್ಯಕ್ಚುಲಿ ಇದು ಸ್ಮಾಲ್ ಕಪ್ಸ್ ಎಲ್ಲ ಇಡೋದು ಅಂತ ಒಂದು ರ್ಯಾಕ್, ಬಟ್ ನಾನಿಲ್ಲಿ ಇದನ್ನು ಸ್ಪೂನ್ಸ್ ಎಲ್ಲ ಇಡೋದಕ್ಕೆ ಯೂಸ್ ಮಾಡ್ತೀನಿ. ಸ್ಪೂನ್ಸ್, ಕಟ್ಲೆರೀಸ್ ಅಂದರೆ ನೈಫ್ ಅದೆಲ್ಲ ಇಡೋದಕ್ಕೆ ಇನ್ನೊಂದು ರ್ಯಾಕ್ ಇದೆ. ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಅದನ್ನು ಸಪ್ರೇಟ್ ಮಾಡಿ ಎಲ್ಲೋ ಇಟ್ಟಿದ್ದೀನಿ, ಎಲ್ಲಿಟ್ಟಿದ್ದೀನಿ ಅಂತ ಕೂಡ ನನಗೆ ನೆನಪಿಲ್ಲ. ನೋಡಿ, ಈ ಥರ ಇದನ್ನು ಫೋಲ್ಡ್ ಮಾಡಬಹುದು. ನಮಗೆ ಪ್ಲೇಟ್ಸ್ ಇಲ್ಲ ಅಂದರೆ ಬೇರೆ ವೆಸಲ್ಸ್ ಇಡೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಇಲ್ಲಿ ನಾನು ಯಾವತ್ತು ಕಾಫಿ ಮಗ್ಸ್ ಎಲ್ಲ ಇಲ್ಲಿ ಇಡ್ತೀನಿ. ನೋಡಿ, ಲೋಯರ್ ರ್ಯಾಕ್ ಕೂಡ ಈ ರೀತಿ ಇದನ್ನು ಫೋಲ್ಡ್ ಮಾಡ್ಕೋಬಹುದು. ಪ್ಲೇಟ್ಸ್ ಇಡಬೇಕಾದ್ರೆ ಇದನ್ನು ಈ ರೀತಿ ಇಟ್ಟರೆ ಸಾಕು. ಇದೆಲ್ಲ ಫೋಲ್ಡೇಬಲ್. ನಮಗೆ ಇದನ್ನು ಯಾವ ಥರ ವೆಸಲ್ಸ್ ಇದೆ ಅದರ ಥರ ಇಟ್ಕೋಬೋದು. ಇಲ್ಲಿ ಸ್ಟೀಮ್ ಜನ್ರೇಟ್ ಆಗುತ್ತೆ, ತುಂಬ ಹೈಜಿನಿಕ್ ಕ್ಲೀನ್ ಕೊಡುತ್ತೆ ಇದರಿಂದ. ಈ ಕಂಪಾರ್ಟ್ಮೆಂಟ್ ಡಿಟರ್ಜೆಂಟ್ ಹಾಕೋ ಕಂಪಾರ್ಟ್ಮೆಂಟ್, ಇದು ರಿನ್ ಸೈಡ್ ಹಾಕುವಂಥ ಕಂಪಾರ್ಟ್ಮೆಂಟ್. ಇದು ಇದರ ಸಾಫ್ಟ್ ಟಚ್ ಆಪರೇಟಿಂಗ್ ಪ್ಯಾನಲ್. ಇಲ್ಲಿ 9 ವಾಷಿಂಗ್ ಪ್ರೋಗ್ರಾಮ್ಸ್ ಇದೆ. ಆಟೋ, ಇಂಟೆನ್ಸಿವ್, ಡೆಲಿಕೇಟ್, ರಿಫ್ರೆಶ್, ಎಕೋ, ಟರ್ಬೋ, ಡೌನ್ಲೋಡ್ ಸೈಕಲ್. ಆಮೇಲೆ ರಿನ್ ಸೈಡ್ ಖಾಲಿ ಆದರೆ ಇಲ್ಲಿ ಇಂಡಿಕೇಶನ್ ಬರುತ್ತೆ. ಸಾಲ್ಟ್ ಖಾಲಿ ಆದರೆ ಇಲ್ಲಿ ಇಂಡಿಕೇಶನ್ ಬರುತ್ತೆ. ಆಮೇಲೆ ಇಲ್ಲಿ ಬೇರೆ ಬೇರೆ ಎಫಿಷಿಯನ್ಸಿ ಆಪ್ಷನ್ಸ್ ಇದೆ. ಓನ್ಲಿ ಹಾಫ್ ಲೋಡ್ ಇದ್ದರೆ, ಕಮ್ಮಿ ಪಾತ್ರೆ ಇದ್ದರೆ ಮೇಲೆ ಅಥವಾ ಕೆಳಗೆಲ್ಲ ಬೇಕಾದ್ರೆ ಇಟ್ಟರೆ ಹಾಫ್ ಲೋಡ್ ಅಂತ ಇಲ್ಲಿ ಪ್ರೆಸ್ ಮಾಡಿದರೆ ಸಾಕು. ಎನರ್ಜಿ ಸೇವರ್ ಆಪ್ಷನ್ ಇದೆ, ಸ್ಟೀಮ್ ಆಪ್ಷನ್ ಇದೆ, ಹೈ ಟೆಂಪರೇಚರ್ ಇದೆ, ಎಕ್ಸ್ಟ್ರಾ ಡ್ರೈ ಆಪ್ಷನ್ ಇದೆ. ಬಟ್ ನಾರ್ಮಲಾಗಿ ಎಷ್ಟು ಡ್ರೈ ಆಗುತ್ತೋ ಅದೇ ತುಂಬ ಚೆನ್ನಾಗಿ ಡ್ರೈ ಆಗಿರುತ್ತೆ. ಆಮೇಲೆ ಇದು ಡಿಲೇ ಸ್ಟಾರ್ಟ್, ಅಂದರೆ ನಾವೆಲ್ಲರೂ ಹೋಗಿರ್ತೀವಿ, ಆಮೇಲೆ ನಮಗೆ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ವೈಫೈ ಕನೆಕ್ಟ್ ಮಾಡಿಕೊಂಡು ಅಲ್ಲಿ ಡಿಲೇ ಸ್ಟಾರ್ಟ್ ಅಂತ ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು. ಲಾಸ್ಟಲ್ಲಿರೋದು ಸ್ಟಾರ್ಟ್ ಬಟನ್. ಆಮೇಲೆ ಬೇಕಿದ್ರೆ ಮೆಷಿನನ್ನು ನಮಗೆ ವಾಶ್ ಮಾಡಬೇಕಂತ ಇದ್ದರೂ ಕೂಡ ಅದರಲ್ಲಿ ಸೈಕಲ್ ಇದೆ. ಇವಾಗ ನಾವು ಇದಕ್ಕೆ ಏನೆಲ್ಲ ಡಿಶ್ ವಾಷರ್ ಎಸೆನ್ಷಿಯಲ್ಸ್ ಏನೆಲ್ಲ ಬೇಕು ಅಂತ ನೋಡೋಣ. ಅಂದರೆ ನಾವು ನಾರ್ಮಲಾಗಿ ಯೂಸ್ ಮಾಡುವಂಥ ಯಾವುದೇ ವಾಷಿಂಗ್ ಜೆಲ್ ಅಥವಾ ಅದೇ ವಿಮ್ ಇರ್ಬೋದು, ನಾರ್ಮಲಾಗಿ ನಾವು ಏನು ಯೂಸ್ ಮಾಡೋದು ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ನೋಡಿ, ಇದು ಡಿಟರ್ಜೆಂಟ್. ಇದು ರಿನ್ ಸೈಡ್ ಫಿನಿಶ್ನವರದು. ಇದು ನಮಗೆ ಪಾತ್ರೆಗಳ ಶೈನ್ ಆಗಬೇಕಿದ್ರೆ ಮಾತ್ರ ಯೂಸ್ ಮಾಡಿದ್ರೆ ಆಯಿತು. ಇದು ಫಿನಿಶ್. ಇದು ಬಾಷ್ನವರ ಟ್ಯಾಬ್ಲೆಟ್.
ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿರೋದು ಎಲ್ಲ ಬೇರೆ ಬೇರೆ ಬ್ರ್ಯಾಂಡ್ ಇದೆ. ನನಗೆ ಈ ಡಿಟರ್ಜೆಂಟ್ ನೋಡಿ ಈ ರೀತಿ ಇರುತ್ತೆ. ನಾನು ಅದನ್ನು ಯೂಸ್ ಮಾಡ್ತಾನೇ ಇಲ್ಲ. ಡಿಟರ್ಜೆಂಟಲ್ಲಿ ನನಗೆ ಅಷ್ಟೊಂದು ಕ್ಲೀನ್ ಅಂತ ಅನಿಸಿಲ್ಲ. ಇದು ಫಿನಿಶ್ನ ಡಿಟರ್ಜೆಂಟ್. ನಾನಿದು ಯೂಸ್ ಮಾಡೋದೇ ಇಲ್ಲ ಇವಾಗ. ನಾನು ಓನ್ಲಿ ಟ್ಯಾಬ್ಲೆಟ್ ಯೂಸ್ ಮಾಡ್ತೀನಿ. ನನಗೆ ಬಾಷ್ ಟ್ಯಾಬ್ಲೆಟ್ ಆಮೇಲೆ ಫಿನಿಶ್ನವರ ಟ್ಯಾಬ್ಲೆಟ್ ತುಂಬ ಇಷ್ಟ ಆಯಿತು. ಇವಾಗ ಫಿನಿಶ್ನ ಟ್ಯಾಬ್ಲೆಟ್ ಖಾಲಿ ಆಗಿದೆ, ಬಾಷ್ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಬರುತ್ತೆ. ಆ್ಯಕ್ಚುಲಿ ಇವರ ಪ್ರಕಾರ ಟ್ಯಾಬ್ಲೆಟ್ ಯೂಸ್ ಮಾಡಿದರೆ ನಾವು ರಿನ್ಸೈಡ್ ಅಥವಾ ಸಾಲ್ಟ್ ಯಾವುದೂ ಯೂಸ್ ಮಾಡಬೇಕಂತ ಇಲ್ಲ. ಆದರೂ ಕೂಡ ನಾನು ಸಾಲ್ಟ್ ಯೂಸ್ ಮಾಡ್ತೀನಿ. ಯಾಕೆಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಬ್ಯಾಂಗ್ಳೂರ್ ವಾಟರ್ ತುಂಬ ಹಾರ್ಡ್ ವಾಟರ್ ಅಂತ. ಅನ್ನೆಸರಿಯಾಗಿ ಮೆಷಿನ್ಗೆ ಯಾಕೆ ರಿಸ್ಕ್ ಅಂತ ನಾನು ಸಾಲ್ಟ್ ಯೂಸ್ ಮಾಡ್ತೀನಿ. ನೋಡಿ ಈ ರೀತಿ ಹಾಕಬೇಕು ಸಾಲ್ಟನ್ನು. ಇದು ಸಾಲ್ಟ್ ಫಿಲ್ಲಿಂಗ್ ಚೇಂಬರ್. ಈ ರೀತಿ ಅದನ್ನು ಓಪನ್ ಮಾಡಿ ಒಂದು ಫನೆಲ್ ಇಟ್ಟು ಸಾಲ್ಟನ್ನು ಈ ರೀತಿ ಹಾಕಬೇಕು. ಈ ಫನೆಲ್ ಕೂಡ ಡಿಶ್ ವಾಷರ್ ಜೊತೆನೇ ಬಂದಿದೆ. ನೋಡಿ ಇದನ್ನು ಈ ರೀತಿ ಫಿಲ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಈ ರೀತಿ ಕ್ಲೋಸ್ ಮಾಡ್ಕೋಬೇಕು. ಇದು ತುಂಬ ಈಸಿನೇ, ಏನು ಕಷ್ಟ ಇಲ್ಲ ಇದನ್ನು ಫಿಲ್ ಮಾಡೋದು. ಆಮೇಲೆ ಡಿಟರ್ಜೆಂಟ್ ನಾವು ಯೂಸ್ ಮಾಡೋದಾದರೆ ಈ ಚೇಂಬರ್ನಲ್ಲಿ ಈವನ್ ಟ್ಯಾಬ್ಲೆಟ್ ಕೂಡ ಇಲ್ಲಿ ಹಾಕ್ಬೋದು. ಡಿಟರ್ಜೆಂಟ್ ಯಾವ ರೀತಿ ಹಾಕೋದಂತ ನಾನು ಇವಾಗ ತೋರಿಸ್ತೀನಿ. ನೋಡಿ ಇಲ್ಲಿ ನಾನು ಫಿನಿಶ್ ಡಿಟರ್ಜೆಂಟನ್ನು ತೋರಿಸ್ತಾ ಇದ್ದೀನಿ. ಅದರ ಕ್ಯಾಪ್ ಈ ರೀತಿ ಬರುತ್ತೆ. ಈ ರೀತಿ ಫಿಲ್ ಮಾಡ್ಕೋಬೋದು. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು. ಆಮೇಲೆ ಇಲ್ಲಿ ರಿನ್ ಸೈಡನ್ನು ಹಾಕೋಬೇಕು. ಈ ರಿನ್ ಸೈಡ್ ನಮ್ಮ ಪಾತ್ರೆಗಳು ತುಂಬ ಶೈನ್ ಆಗಬೇಕಿದ್ರೆ ಅಥವಾ ನಮಗೆ ಸ್ಪಾಟ್ಲೆಸ್ ಫಿನಿಶ್ ಬೇಕಿದ್ರೆ ಮಾತ್ರ, ಇದೇನು ಮ್ಯಾಂಡೇಟರಿ ಅಲ್ಲ. ಇಲ್ಲಿ ಈ ರೀತಿ ಫಿಲ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಈ ರೀತಿ ಕ್ಲೋಸ್ ಮಾಡ್ಕೋಬಹುದು. ಇವಾಗ ನಾವು ಯಾವ ರೀತಿ ಕ್ಲೀನ್ ಆಗುತ್ತೆ ಅಂತ ನೋಡೋಣ. ನೋಡಿ ಇಲ್ಲಿ ನಾನು ಪ್ಲೇಟ್ಸ್ ಎಲ್ಲ ಇಲ್ಲಿ ಇಡ್ತಾ ಇದ್ದೀನಿ. ಇದು ಸಿರಾಮಿಕ್ ಪ್ಲೇಟ್ಸಿಗೆ, ಆಮೇಲೆ ಸ್ಟೀಲ್ಗೆ, ನಾನ್ ಸ್ಟಿಕ್ಗೆ, ಆಮೇಲೆ ಗುಡ್ ಕ್ವಾಲಿಟಿಯ ಪ್ಲಾಸ್ಟಿಕ್ಗೆ ತುಂಬ ಒಳ್ಳೆಯದು. ಆದರೆ ಇಲ್ಲಿ ನೀವು ಐರನ್ ಇರ್ಬೋದು ಅಥವಾ ಮಡ್ ಪಾಟ್ ಇರ್ಬೋದು, ಅಲ್ಯೂಮಿನಿಯಂ ಇದನ್ನೆಲ್ಲ ಯಾವುದೂ ಯೂಸ್ ಮಾಡೋ ಹಾಗೆ ಇಲ್ಲ. ಇದು ಇದರ ಲಿಮಿಟೇಷನ್. ಇದು ನೋಡಿ ನಾನು ಹಾಲು ಕಾಯಿಸಿದಂಥ ಪಾತ್ರ ಇದನ್ನು ಇಡ್ತಾ ಇದ್ದೀನಿ. ನೋಡಿ ಈ ರೀತಿ ನಾವು ಎಲ್ಲ ಪ್ಲೇಸ್ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೋಬೇಕು. ಇದಕ್ಕೂ ಅಷ್ಟೇ, ಇದು ಡಿಶ್ ವಾಷರನ್ನ ಫಿಲ್ ಮಾಡೋದಕ್ಕೆ ಅಷ್ಟೇನು ಟೈಮ್ ಬೇಕಾಗೋದಿಲ್ಲ. ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಬೇಕಾಗುತ್ತೆ, ಆಮೇಲೆ ಇದು ಅಭ್ಯಾಸ ಆಗಿಬಿಡುತ್ತೆ. ಇವಾಗ ಅಪ್ಪರ್ ರ್ಯಾಕಲ್ಲೂ ಫಿಲ್ ಮಾಡ್ತಾ ಇದ್ದೀನಿ. ಗುಡ್ ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್, ಇಲ್ಲ ಟಪ್ಪರ್ ವೇರ್ ಕಂಟೈನರ್ ಇದು, ಅದಕ್ಕೆಲ್ಲ ತುಂಬ ಒಳ್ಳೆಯದೇ. ಓಕೆ, ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲೆಲ್ಲ ಕಾಫಿ ಮಗ್ಸ್ ಇಡ್ತಾ ಇದ್ದೀನಿ. ಇದು ಟೀ ಸ್ಟ್ರೈನು. ಇಲ್ಲಿ ನಾನು ಸ್ಪೂನ್ಸ್, ನೈಫ್ ಎಲ್ಲ ಇಡ್ತೀನಿ. ಆ್ಯಕ್ಚುಲಿ ಅದಕ್ಕೆ ಬೇರೆ ಇದೆ, ನಾನು ಆಗಲೇ ಹೇಳಿದಾಗ ನಾನು ಯೂಸ್ ಮಾಡ್ತಾ ಇಲ್ಲ. ಈ ರೀತಿ ಎಲ್ಲ ಅಡ್ಜಸ್ಟ್ ಮಾಡಿ ಇಟ್ಟು ಇವಾಗ 2 ರ್ಯಾಕ್ ಕೂಡ ಫಿಲ್ ಆಯಿತು. ಇನ್ನು ಇದು ವಾಷಿಂಗ್ಗೆ ರೆಡಿಯಾಗಿದೆ. ಇವಾಗ ನಾವು ಟ್ಯಾಬ್ಲೆಟನ್ನು ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ಈ ಟ್ಯಾಬ್ಲೆಟನ್ನು, ಬಾಷ್ನ ಟ್ಯಾಬ್ಲೆಟನ್ನು ಈ ರೀತಿ ಓಪನ್ ಮಾಡ್ಕೋಬೇಕು. ಫಿನಿಶ್ ಆಗಿದ್ದರೆ ಇದನ್ನು ಈ ರೀತಿ ಓಪನ್ ಮಾಡೋ ಅಗತ್ಯ ಇಲ್ಲ. ಅದೊಂಥರ ಬೇರೆ ಕವರಲ್ಲಿ ಬರುತ್ತೆ. ಇಲ್ಲೂ ಇಡಬಹುದು, ಅಥವಾ ಎಲ್ಲರೂ ಇಲ್ಲಿ ಇಟ್ಟರೆ, ಟ್ಯಾಬ್ಲೆಟ್ಸನ್ನು ಇಲ್ಲಿಟ್ಟರೆ ಒಳ್ಳೆಯದು ಅಂತ ರೆಕಮೆಂಡ್ ಮಾಡ್ತಾರೆ. ನಾನು ಇಲ್ಲೇ ಇಡ್ತಾ ಇದ್ದೀನಿ. ಇವಾಗ ಕ್ಲೋಸ್ ಮಾಡಿ ವಾಷಿಂಗ್ ಸೈಕಲನ್ನು ಆನ್ ಮಾಡ್ಕೊಳ್ಳೋಣ. ಸ್ವಿಚ್ ಆನ್ ಮಾಡಿ ಇಲ್ಲಿ ಯಾವ ವಾಷಿಂಗ್ ಸೈಕಲ್ ಬೇಕೋ ಅದನ್ನು ಕ್ಲಿಕ್ ಮಾಡಬಹುದು. ನೋಡಿ ಇದೆಲ್ಲ ಬೇರೆ ಬೇರೆ ಆಪ್ರೇಷನ್ಸ್. ತುಂಬ ಜಿಡ್ಡೆಲ್ಲ ಇದ್ದರೆ ನಾನು ಇಂಟೆನ್ಸಿವಲ್ಲಿ ಇಡ್ತೀನಿ. ಇಲ್ಲದೇ ಇದ್ದರೆ ಜನರಲ್ ನಾನು ಟರ್ಬೋದಲ್ಲೇ ಇಡ್ತೀನಿ. ಟರ್ಬೋದಲ್ಲಿ ವಿತ್ ಎಕ್ಸ್ಟ್ರಾ ಡ್ರೈ ಬೇಕಿದ್ರೆ 1 hour 40 minutes ಬೇಕು.
ಆದರೆ ನನಗೆ ಎಕ್ಸ್ಟ್ರಾ ಡ್ರೈ ಏನು ಅಗತ್ಯ ಬಂದಿಲ್ಲ. ಯಾವ ರೀತಿ ಡ್ರೈ ಆಗುತ್ತೋ ಅದು ಚೆನ್ನಾಗಿ ಡ್ರೈ ಆಗುತ್ತೆ. ಅದಕ್ಕೆ ಸ್ಟೀಮ್ ಇಡೋದಾದರೆ 1 hour 21 minutes. ಸ್ಟೀಮ್ ಅಂದರೆ ನಿಮಗೆ ತುಂಬ ಎಕ್ಸ್ಟ್ರಾ ಹೈಜಿನಿಕ್ ಆಗಿರುತ್ತೆ. ಆದರೆ ಅದು ಯಾವುದು ಬೇಡ, ಸುಮ್ಮನೆ ಟರ್ಬೋದಲ್ಲೇ ಬೇಗ ಆಗಬೇಕು ಟರ್ಬೋದಲ್ಲೇ ಅಂದರೆ 59 minutesಗೆ ಅಡ್ಜಸ್ಟ್ ಮಾಡ್ಬೋದು. ಇನ್ನೊಂದಿದೆ ಎಕ್ಸ್ಪ್ರೆಸ್ ಸೈಕಲ್, ಅದು 30 minutesಲ್ಲೂ ಆಗುತ್ತೆ. ಬಟ್ ನಾನು ಜನರಲಿ 59 minutesಗೆ ಇಡ್ತೀನಿ. ಈ ರೀತಿ ಸ್ಟಾರ್ಟ್ ಬಟನನ್ನು ಪ್ರೆಸ್ ಮಾಡ್ಕೋಬೇಕು. ನೋಡಿ, ಇವಾಗ 59 minutes ಆಗಿ ನಮ್ಮ ರೆಡಿ ಆಯಿತು. ಎಂಡನ್ನು ತೋರಿಸ್ತಾ ಇದೆ. ಇಮ್ಮಿಡಿಯೇಟಾಗಿ ಓಪನ್ ಮಾಡಬಾರ್ದು, ಅದು ತುಂಬ ಬಿಸಿಯಾಗಿರುತ್ತೆ. ಒಂದು 10 to 15 minutes ಬಿಟ್ಬಿಟ್ಟು ಓಪನ್ ಮಾಡಬಹುದು. ಆ್ಯಕ್ಚುಲಿ ಇದು ಹೈ ಟೆಂಪರೇಚರಲ್ಲಿ ಕ್ಲೀನ್ ಮಾಡೋದು ಇದನ್ನು. ನೋಡಿ, ಎಲ್ಲ ವೆಸಲ್ಸ್ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ. ಇನ್ನೂ ಹೈ ಟೆಂಪರೇಚರ್ ಬೇಕಿದ್ರೆ ಅಲ್ಲೂ ಸೆಟ್ ಮಾಡ್ಬೋದು, ಆದರೆ ನಾನು ಯಾವತ್ತೂ ಅದರ್ ಟೆಂಪರೇಚರೇ ನನಗೆ ಸಫಿಷಿಯೆಂಟ್ ಆಗಿರುತ್ತೆ. ನೋಡಿ, ಟೀ ಸ್ಟ್ರೈನರ್ ಕೂಡ ಯಾವ ರೀತಿ ಕ್ಲೀನ್ ಆಗಿದೆ ಅಂತ. ನಾವು ಇವಾಗ ಇದರ ಲಿಮಿಟೇಷನ್ಸ್ ಬಗ್ಗೆ ಮಾತಾಡ್ತೀನಿ. ಇದರಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ನೀವು ಐರನ್ ಇರ್ಬೋದು, ಮಡ್ ಪಾಟ್ ಇರ್ಬೋದು, ಅಲ್ಯೂಮಿನಿಯಂ ಅದು ಯಾವುದೂ ಯೂಸ್ ಮಾಡೋ ಹಾಗಿಲ್ಲ. ಆಮೇಲೆ ಮೇಯ್ನ್ ಆಗಿದೆ ಎಲೆಕ್ಟ್ರಿಸಿಟಿ. ನೋ ಎಲೆಕ್ಟ್ರಿಸಿಟಿ, ನೋ ಡಿಶಸ್ ಅಷ್ಟೇ. ಎಲೆಕ್ಟ್ರಿಸಿಟಿ ಇಲ್ಲಾಂದರೆ ವರ್ಕ್ ಆಗಲ್ಲ. ಆಮೇಲೆ ಬೇರೆ ನಾವು ಮಾಮೂಲಾಗಿ ಯೂಸ್ ಮಾಡುವಂತಹ ಯಾವುದೇ ಡಿಶ್ ವಾಷಿಂಗ್ ಜೆಲ್ ಅದನ್ನು ಯೂಸ್ ಮಾಡೋ ಹಾಗಿಲ್ಲ. ಇದಕ್ಕಂತಲೇ ಇರೋ ಡಿಶ್ ವಾಷರ್ ಡಿಟರ್ಜೆಂಟನ್ನು ಯೂಸ್ ಮಾಡಬೇಕು. ಆದರೆ ಟ್ಯಾಬ್ಲೆಟ್ ಯೂಸ್ ಮಾಡಿದರೆ ರಿನ್ಸೈಡ್ ಸಾಲ್ಟ್ ಯಾವುದೂ ಯೂಸ್ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ. ಆದರೆ ನಾನು ಅದೆರಡೂ ಯೂಸ್ ಮಾಡ್ತೀನಿ. ಲೆಟ್ಸ್ ಕಮ್ ಟು ದ ಪ್ರೈಸಿಂಗ್ ಪಾರ್ಟ್. ಇದಕ್ಕೆ ನಾನು ಬೈ ಮಾಡುವಾಗ 57,000 ಇತ್ತು. ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ. ಆಮೇಲೆ ಪರ್ಸ್ನಲಿ ಐ ವುಡ್ ಸೇ ಇದು ನನ್ನ ವಾಷಿಂಗ್ ಬೋರ್ಡನ್ನು, ಹ್ಯಾಂಡ್ ವಾಷಿಂಗ್ ಬೋರ್ಡನ್ನು ನಾನು ತುಂಬ ಲೋ ಮಾಡಿದೆ. ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಇಟ್ ಈಸ್ ಯೂಸ್ಫುಲ್ ಆ್ಯಂಡ್ ವರ್ತ್ ಬೈಯಿಂಗ್. ಇದನ್ನು ವೆಸಲ್ಸನ್ನೆಲ್ಲ ತುಂಬ ಸ್ಯಾನಿಟೈಸ್ ಕೂಡ ತುಂಬ ಚೆನ್ನಾಗಿ ಮಾಡುತ್ತೆ. ಆಮೇಲೆ ನಾಯ್ಸ್ ಫ್ರೀ ಆಪ್ರೇಷನ್, ಏನು ಗೊತ್ತೇ ಆಗೋದಿಲ್ಲ, ತುಂಬ ಲೋ ಸೌಂಡ್. ಆಮೇಲೆ ವೈಫೈ ಕಾಂಪಟೇಬಿಲಿಟಿ ಕೂಡ ಇದೆ. ಸರ್ವಿಸ್ ಕೂಡ LGದು ತುಂಬ ಚೆನ್ನಾಗಿದೆ. ಸೊ ನನ್ನ ಪ್ರಕಾರ ಇದು ವರ್ತ್ ಬೈಯಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.